ಬಿಲ್ಲಿಗೆ ಹೋಗಿ ನಿಮ್ಗೆ ಬಿಲ್ ಬೇಕಾ ಬೇಡ, ಯಾಕೆ ಬೇಡ, ಹಿಂದಿನ ಉದಾಹರಣೆ ಕೊಟ್ಟರೆ ಆಗ್ತದೆ. ನೀನು ಗೊತ್ತಿದ್ದಮ್ಮ, ನಾನು ಹೇಳ್ದು ಕೇಳಿ, ನೀವು ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. 1000 ಜನ ಒಂದು ವಾರ ಇರ್ತಾರೆ ಸರ್. ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ, ಈಗ ನೀವು ಕೊಡ್ತಕ್ಕಂಥ ಕಾಯ್ದೆ ಅಂತಂದ್ರೆ ಆ ಬ್ರಿಟಿಷರು ಆಳ್ವಕ್ಕೆ ಹೋಗಿ ಪೊಲೀಸ್ ಎಂಬ ಬ್ರಿಟಿಷರ್ನ ನಮ್ಮ ಮೇಲೆ ಅಂತಂದ್ರೆ ಏರ್ತಕ್ಕಂಥ ಕೆಲಸ ಆಗುತ್ತೆ ಮಂತ್ರಿಗಳೇ. ಒಂದೇದು ಸರ್ ಎರಡನೇದು ಏನು ಮಾಡಿದ್ದೀರಿ ಸರ್ ಅಂದರೆ, 10 ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್. ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ. 2 ದಿನ ಮುಂಚೆನೆ ಅಂತಂದ್ರೆ ಕಾರ್ಯಕ್ರಮನ ಆಯೋಜನೆ ಮಾಡಂತ ಹೇಳಿದ್ರಿ ಸರ್. ಒಂದ್ ನಿಮಿಷ ಸರ್, ಒಂದು ನಿಮಿಷ ದಯಮಾಡಿ ಸರ್. ಬಿಲ್ ಮೇಲೆ ಮಾತಾಡೋದು ನಮ್ಮ ಮಾತಾಡಕ್ ಬೇಡಂದ್ರೆ ನಾ ಕೊಡ್ತೀನಿ ಸರ್. ಅಲ್ಲ, ಬಿಲ್ ಮೇಲೆ ಮಾತಾಡೋದು ಬೇಡ ಅಂತಂದ್ರೆ ಮಾತಾಡಿ, ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಕೆಲ ವಿಷಯಗಳನ್ನ ನಾವು ಕ್ಲಾರಿಟಿ ಅಂದ್ರೆ ಪ್ರತಿ ಸಲ ನಾವು ಮಾತಾಡಿದಾಗಲ್ಲ ಮಾತಾಡಬಾರ್ದು. ನೀವು ಬಿಲ್ಲಿಗೆ ಸಂಬಂಧಪಟ್ಟ ಹಿಂದಿನ ಸ್ಟೋರಿಯಲ್ಲಿ ಹೇಳಿಕೊಂಡು ಬಂದ್ರೆ ಎಷ್ಟು ಜನಗೆ ಮಾತಾಡ್ಲಿ ಆಗ್ತದೆ ಬಿಲ್ಲಲ್ಲಿ? ಪ್ರತಿ ಸಲ ಬಿಲ್ಲಲ್ಲಿ ಮಾತಾಡಿ. ನಿಮ್ಗೆ ಬಿಲ್ ಬೇಕಾ ಬೇಡ, ಯಾಕೆ ಬೇಕು, ಯಾಕೆ ಬೇಡ, ಹಿಂದಿನ ಉದಾಹರಣೆ ಕೊಟ್ಟರೆ ಆಗ್ತದೆ. ನೀನು ಪ್ರತಿ ಸಲ ಈ ರೀತಿ ಕೆಲಸ ಮಾಡಬಾರ್ದು. ಬಿಲ್ ಬೇಕಾ ಬೇಡವಾ, ಪ್ರತಿ ಸಲ ನಮ್ಮ ಮಾತಿಗೆ ಮಾತಾಡಿ, ಅದನ್ನ ನೀವು ಮಾತಾಡಿ ವಿಚಾರ ಮಾಡಿ. ಪ್ರತಿ ಸಲ ನಾವು ಅದನ್ನೇ ನಾನು ಹೇಳುವಂತದ್ದು ನಿಮ್ಗೆ. ಪ್ರತಿ ಸಲ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಪ್ರತಿ ಸಲ ನೀವು ನಾವು ಮಾತಾಡ್ತಕ್ಕಂಥ ಬೇಕಾ ಬೇಡವಾ? ಅಧ್ಯಕ್ಷರೇ, ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದ್ ಸ್ವಲ್ಪ ಹೊಳಬೇಕಾಗ್ತದೆ. ಈ ರೀತಿ ನೀವು ಮಾತಾಡಿಕೊಂಡು ನಾನು ಹೇಳ್ದು ಕೇಳಿ. ನಾನು ಹೇಳುವಂತದ್ದು ಬಿಲ್ ಏನ್ ಸಮಸ್ಯೆ ಇದೆ, ಅವರು ಬೆಲ್ಗಾಂ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಬಗ್ಗೆ ಮಾತಾಡ್ತಾರೆ. ಗೊತ್ತಿದ್ದಮ್ಮ, ನಾನು ಹೇಳ್ದು ಕೇಳಿ, ನಾವು ಹೇಳ್ದು ಕೇಳಿ. ನೀವು ಬಿಲ್ಲಿಗೆ ಸಂಬಂಧಪಟ್ಟ ಹೋಗಿ ಅದು ಹೇಳ್ತೇನೆ ನಾನು. ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ. ಆಯ್ತಿದ್ದಲ್ಲ, ಬೇಡ ಮಾರೇ, ನೋಡಿ ಆಗಿದೆ. ಆಯ್ತು, ಚನ್ನಬಸ ಮಾತಾಡಿ. ಅಧ್ಯಕ್ಷರೇ, ಹೊರಗೆ ಹೋಗ್ತಿದ್ರು ಹೋಗ್ರಿ ಅಂತ ಅನಬಾರ್ದು. ಆಯ್ತು, ಸಮಾಧಾನ ತಗೋಬೇಕಾಗ್ತದೆ. ಆಯ್ತು, ಚನ್ನಬಸ ಅಧ್ಯಕ್ಷರೇ, ಆಯ್ತು.